ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆಂಧ್ರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ APSRTC ಬಸ್ ಟಿಕೆಟ್ನ ಆನ್ಲೈನಲ್ಲಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿ ಬುಕ್ ಮಾಡೋದು. ನಿಮ್ಮ ಫೋನಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಇವಾಗ ಹೋಗಿ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಕ್ಯೂಯಲ್ಲಿ ನಿಂತು ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಮಾಡ್ಬೋದಾಗಿರುತ್ತೆ. ಸುಲಭವಾಗಿ ಒಂದು 2ರಿಂದ 3 ನಿಮಿಷ ಸಿಕ್ಕಿದ್ರೆ ಸಾಕು, ಟೈಮು ಆರಾಮಾಗಿ ನೀವು ಮಾಡ್ಬೋದಾಗಿರುತ್ತೆ. ಬುಕ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಇವಾಗ ಫೋನಲ್ಲೇ ಗೂಗಲಲ್ಲಿ ಗೂಗಲ್ ಓಪನ್ ಮಾಡಿ ಇಲ್ಲಿ ಸರ್ಚಲ್ಲಿ APSRTC ಬಸ್ ಟಿಕೆಟ್ ಅಂತ ಹಾಕಿದ್ರೆ ಸಾಕು. ಈ ಥರ ಹಾಕಿ ಸರ್ಚ್ ಕೊಟ್ಟಿದ ತಕ್ಷಣ ಈ ಥರ ಲಿಂಕ್ಗಳು ಓಪನ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಲಿಂಕ್ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಬಂದರೆ APSRTC ಬಸ್ ಟಿಕೆಟ್ ಅಂತ ಇಲ್ಲಿ ನೋಡ್ಬೋದು ವೆಬ್ಸೈಟು. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ಆಂಧ್ರ ಪ್ರದೇಶ್ ಅಂತ, ಆಂಧ್ರ ಪ್ರದೇಶ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಏನು ಲಾಗಿನ್ ಆಗಬೇಕು ಅವಶ್ಯಕತೆ ಇಲ್ಲ. ಸರ್ಚಲ್ಲಿ ಬಸ್ ಟಿಕೆಟ್ ಅಂತಿಲ್ಲ, ಸರ್ಚ್ ಮೇಲೆ ಫ್ರಮ್ ಮತ್ತು ಟೂನ ಹಾಕ್ಕೋಬೇಕಾಗತ್ತೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅನ್ನೋದನ್ನ ಫಸ್ಟು ಎಲ್ಲಿಂದ ಹೋಗ್ತೀರಾ ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಬೆಂಗಳೂರಿಂದ ಅಂತ ಹಾಕ್ಕೊತಾ ಇದ್ದೀನಿ. ಬೆಂಗಳೂರು ಟು ನೀವು ಆಂಧ್ರ ಪ್ರದೇಶ ಆಗಿರೋದ್ರಿಂದ ನಾನು ಆಂಧ್ರ ಪ್ರದೇಶಲ್ಲಿ ಇಲ್ಲಿ ಒಂದು ಊರನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಟೂನ ಹಾಕ್ಕೊಂಡು ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆ ಊರು ಆ ಲಿಸ್ಟಲ್ಲಿ ಇರಬೇಕಾಗತ್ತೆ. ನೋಡಿ ಸೆಲೆಕ್ಟ್ನ ಮಾಡ್ಕೊತ ಅದಾದಮೇಲೆ ಡೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ಡೇಟ್ಗೆ ನೀವು ಜರ್ನಿ ಮಾಡ್ತಾ ಇರೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಚೆಕ್ ಅವೈಲೇಬಿಲಿಟಿ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಅದಕ್ಕೆ ಆ ರೂಟ್ಗೆ ಏನೆಲ್ಲ ಬಸ್ಗಳು ಎಷ್ಟೆಲ್ಲ ಇದ್ದಾವೆ ಎಲ್ಲ ಬಸ್ಗಳು ಕೂಡ ಇಲ್ಲಿ ಶೋ ಆಗುತ್ತೆ. ಆದರೆ ಈ ರೂಟ್ಗೆ ಇರೋದು ಒಂದೇ ಒಂದು ಬಸ್ಸು, ಅದು ಒಂದು ಮಾತ್ರ ತೋರಿಸ್ತಾ ಇದೆ. ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಲಾಸ್ಟಲ್ಲಿ ಅಮೌಂಟ್ ನೋಡ್ಬೋದು, ಅಮೌಂಟ್ ಇದೆ. ಮತ್ತು ಸೆಲೆಕ್ಟ್ ಸೀಟ್ಸ್ ಅಂತ ಇದ್ದಿಲ್ಲ ಅದ್ರ ಮೇಲೆ ಸರ್ಚ್ ಮಾಡಿದ್ರೆ ನೆಕ್ಸ್ಟ್ ಓಪನ್ ಆಗುತ್ತೆ. ಫಸ್ಟಾಗಿ ಇಲ್ಲಿ ನೋಡ್ಬೋದು ಯಾವ ಟೈಮ್ಗೆ ಅದು ರೀಚ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡೋದು ನೋಡ್ಬೋದು. ಯಾವ ಟೈಮ್ಗೆ ಯಾವ ಬೋರ್ಡಲ್ಲಿ ಅಂತ ಕೂಡ ನೋಡ್ಬೋದು. ಇಲ್ಲಿ ಎಲ್ಲಿ ಹತ್ಬೋದು, ನಿಮಗೆ ಯಾವ ಬೋರ್ಡಲ್ಲಿ ಯಾವ ಟೈಮಿಂಗ್ಸ್ಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಈ ಯಾವ ರೂಟಲ್ಲಿ ಹೋಗುತ್ತೆ, ಆ ಬಸ್ ಯಾವ ರೂಟಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ನೋಡ್ಬೋದಾಗಿತ್ತು. ನೋಡೋದಲ್ಲ, ಅದಾದಮೇಲೆ ಸೀಟ್ ಸೆಲೆಕ್ಟ್ ಆದಮೇಲೆ ಹೊಡ್ತದಾಗ ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ ಅಂತ ಓಪನ್ ಆಗಿದೆ. ಇಲ್ಲಿ ಬೋರ್ಡಿಂಗ್ ಪಾಯಿಂಟ್ನ ಇಲ್ಲಿ ಯಾವ ಬೋರ್ಡಿಂಗ್ ಪಾಯಿಂಟ್ ಎಲ್ಲಿಂದ ಹತ್ತೀರಾ ಅನ್ನೋದನ್ನ ನೋಡಬೇಕಾಗುತ್ತೆ. ಇಲ್ಲಿ 3 ಆಪ್ಷನ್ ಇದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೂ ಆಪ್ಷನ್ಸ್ ತೋರಿಸುತ್ತೆ. ಅದಾದಮೇಲೆ ಲಾಸ್ಟ್ ಪಾಯಿಂಟ್ ಎಲ್ಲಿಗೆ ನೀವು ಇಳಿಬೇಕು ಅನ್ನೋದನ್ನ ಕೂಡ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಶೋ ಲೇಔಟ್ ಅಂತಿದ್ದಿಲ್ಲ, ಶೋ ಲೇಔಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಆ ಲೇಔಟ್ ಕೂಡ ಬಸ್ ಲೇಔಟ್ ಕೂಡ ಓಪನ್ ಆಗುತ್ತೆ. ಸೀಟು ಲೇಔಟ್ ಓಪನ್ ಆಗುತ್ತೆ. ನೋಡ್ಬೋದು ಇವಾಗ ಕ್ಲಿಕ್ ಆಗಿದೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ, ಈ ಥರ ಲೇಔಟ್ ಓಪನ್ ಆಗಿದೆ. ಇಲ್ಲಿ ಫುಲ್ ಬಸ್ಸು ಖಾಲಿ ಇದೆ. ಗ್ರೇ ಕಲರ್ ಇರೋದೆಲ್ಲ ಆಲ್ರೆಡಿ ಬುಕ್ಡ್ ಆಗಿದೆ, ಮತ್ತು ಯೆಲ್ಲೋ ಕಲರ್ ಇರೋದು ಎರಡೂ ಕೂಡ ಆಲ್ರೆಡಿ ಲೇಡೀಸ್ ಬುಕ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ. ಲೇಡೀಸ್ ಪಕ್ಕದಲ್ಲಿ ಲೇಡೀಸೇ ಬುಕ್ ಮಾಡಬೇಕಾಗತ್ತೆ. ಜೆಂಟ್ಸು ತೊಗೊಳೋದಿಲ್ಲ, ಅಲ್ಲಿ ಹಾಕೋದು ಕೂಡ ನೀವು ತೊಗೊಳೋದಿಲ್ಲ ಅಲ್ಲಿ. ಇವಾಗ ನೋಡ್ಬೋದು, ಇವಾಗ ನಾನಲ್ಲಿ ಫ್ರಂಟಲ್ಲಿರೋವಂಥ ಸೀಟ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೋಟಲ್ ಅಮೌಂಟು ಕೂಡ ನೋಡ್ತಾ ಇರ್ಬೋದು. ನೀವು ಸೀಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದರೆ ಅಲ್ಲಿ ಅಮೌಂಟು ಕೂಡ ಅಲ್ಲಿ ತೋರಿಸ್ತಾ ಇದೆ. ಎಷ್ಟು ಸೀಟ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ನೋಡ್ಬೋದು, ಇವಾಗ ನೋಡ್ತಾ ಇರ್ಬೋದು 3 ಸೀಟು 4 ಸೀಟ್ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. 4 ಸೀಟು ಸೆಲೆಕ್ಟ್ ಆದಾಗ ಇಲ್ಲಿ ಅಮೌಂಟ್ ನೋಡ್ತಾ ಇಲ್ಲ, ವೇರಿ ಆಗ್ತಾ ಇದೆ. ಇಷ್ಟು ಸೆಲೆಕ್ಟ್ ಆದಮೇಲೆ ಕೆಳಗಡೆ ನಿಮಗೆ ಈ ಟಿಕೆಟ್ ನೀವು ವಾಟ್ಸಪ್ ಮುಖಾಂತರ ಕೂಡ ನೀವು ತೊಗೋಬೋದಾಗುತ್ತೆ. ವಾಟ್ಸಪ್ಪಲ್ಲೂ ಕೂಡ ನಿಮಗೆ ಈ ಟಿಕೆಟು ಬರುತ್ತೆ, ನಿಮಗೆ ಅಪ್ಡೇಟ್ ಆಗುತ್ತೆ. ಬೇಕು ಅಂದರೆ ವಾಟ್ಸಪ್ ಇದ್ದರೆ ವಾಟ್ಸಪ್ ಅಪ್ಡೇಟ್ನ ಮಾಡ್ಕೋಬೋದು. ವಾಟ್ಸಪ್ಪಲ್ಲೂ ಬರುತ್ತೆ, ಮೆಸೇಜಲ್ಲೂ ಬರುತ್ತೆ. ನೋಡ್ತಾ ಇದ್ದೀವಿ ಕೆಳಗಡೆ ಬಂದರೆ ಬಸ್ ಟಿಕೆಟ್ ಯಾವ ಸೀಟ್ ಅಂದರೆ ಸೆಲೆಕ್ಟ್ನ ಮಾಡ್ಕೊಂಡ್ರಲ್ಲ, ಸೀಟ್ನ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಪ್ಯಾಸೆಂಜರ್ ಡೀಟೇಲ್ಸಲ್ಲಿ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ವಾಟ್ಸಪ್ ಅಂತ ಹೇಳಿದ್ನಲ್ಲ, ಎಸ್ ಅನ್ನೋ ಅಂತ ಆಪ್ಷನ್ ಇದೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ನಿಮ್ಗೆ ವಾಟ್ಸಪ್ ಇದೆ ನಿಮ್ಮ ಮೊಬೈಲ್ಗೆ, ವಾಟ್ಸಪ್ಪಲ್ಲೂ ಕೂಡ ನಿಮಗೆ ಟಿಕೆಟ್ ಬರುತ್ತೆ. ನೋಡೋದಲ್ಲ, ನಂಬರ್ ಹಾಕೊಂಡಾದ್ಮೇಲೆ ಎಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಎಸ್ ಅಂತ ಕೊಟ್ಟು ನೀವು ವಾಟ್ಸಪ್ ಕೂಡ ಬರುತ್ತೆ. ಅದಾದಮೇಲೆ ಇಮೇಲ್ ಐಡಿನ ಹಾಕ್ಕೊಳ್ಳಿ. ಇಮೇಲ್ ಐಡಿನ ಹಾಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪ್ಯಾಸೆಂಜರ್ ಎಷ್ಟು ಟಿಕೆಟ್ ನಾವು ಸೆಲೆಕ್ಟ್ನ ಮಾಡಿದ್ದೀವಿ ಬಸ್ಸು, ಅಷ್ಟು ಟಿಕೆಟ್ ಸೀಟನ್ನ ಅಂದರೆ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಒಬ್ಬರೇ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದೇ ಅದು ಕಾಲಮ್ ತೋರಿಸುತ್ತೆ. ನಾನು ಇಲ್ಲಿ 4 ಸೀಟ್ನ ಸೆಲೆಕ್ಟ್ ಮಾಡಿದ್ರಿಂದ 4 ಸೀಟು ಇಲ್ಲಿ ತೋರಿಸ್ತಾ ಇದೆ, 4 ಇಲ್ಲಿ ತೋರಿಸ್ತಾ ಇದೆ. ಇದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಟೋಟಲಾಗಿ 4ನ ಮಾಡ್ಕೊಂಡು ಅವ್ರ ಡೀಟೇಲ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಅವ್ರ ಹೆಸರು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅವ್ರ ಹೆಸರನ್ನ ಹಾಕ್ಕೊಂಡಿದ್ದೀನಿ, ಅವ್ರ ಏಜ್ ಎಷ್ಟು ಅಂತ ಹಾಕ್ಕೊಂಡಿದ್ದೀನಿ. ಸೀಟ್ ಅವೈಲೇಬಲ್ ಇದೆ. ಮತ್ತು ಅವ್ರ ಸೀನಿಯರು ಮತ್ತು ಸೀನಿಯರ್ ಸಿಟಿಸನ್ ಆಗಿದೆ, ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಅವ್ರ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಡೀಟೇಲ್ ಎಂಟರ್ನ ಮಾಡ್ಕೊಳ್ಳಿ. ಇಷ್ಟು ಕರೆಕ್ಟಾಗಿದೆಯಲ್ಲ ಅಂತ ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಓಕೆ ಎಲ್ಲ ವೆರಿಫೈ ಮಾಡ್ಕೊಂಡು ನಾನಿಲ್ಲಿ ಟೋಟಲಾಗಿ 5 ಸೀಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಆದಮೇಲೆ ನೋಡ್ತಾ ಇದ್ದಲ್ಲ
ಸೀಟ್ ಲೇಔಟ್ ತೋರಿಸ್ತಾ ಇದೆ. ಕೆಳಗಡೆ ಓಕೆ ಆದಮೇಲೆ ಕನ್ಫರ್ಮ್ ಅಂತ ಇದೆಯಲ್ಲ, ಇಲ್ಲೇ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಾದಮೇಲೆ ಇಲ್ಲಿ ಇನ್ನೊಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ. ಪೇಮೆಂಟ್ ಇದು ಆಪ್ಷನ್ ಓಪನ್ ಆಗಿದೆ. ಪೇಮೆಂಟ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಬಸ್ಸು ಎಲ್ಲಿಗೆ ಹೋಗುತ್ತೆ, ಯಾವ ಡೇಟ್ಗೆ ನೀವು ಸೆಲೆಕ್ಟ್ ಮಾಡಿರೋ. ಒಂದೊಂದ್ಸಲಿ ಕನ್ಫ್ಯೂಸ್ ಆಗಿ ಯಾವುದೋ ಡೇಟ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೆ, ಡೇಟ್ನ ಸೆಲೆಕ್ಟ್ ಮಾಡಿರೋದು ಕರೆಕ್ಟ್ ಆಗಿದೆಯಾ, ಅದಾದಮೇಲೆ ಪ್ಯಾಸೆಂಜರ್ ಡೀಟೇಲ್ಸ್ ಹಾಕಿದೆಯಲ್ಲ ಅದೆಲ್ಲ ಕರೆಕ್ಟ್ ಆಗಿದೆಯಲ್ಲ ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡ್ಕೊಂಡು ಮೇಲೆ ಎಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ. ಪೇಮೆಂಟ್ ಗೇಟ್ವೇ ಇಲ್ಲಿ ತೋರಿಸುತ್ತೆ, ನೋಡ್ಬೋದು. ಇಲ್ಲಿ ಇಲ್ಲೊಂದಷ್ಟು ಆಪ್ಷನ್ಗಳು ಓಪನ್ ಆಗಿದೆ ನೋಡ್ತಾ. ನೆಟ್ ಬ್ಯಾಂಕಿಂಗು, ಫೋನ್ಪೇ, SBI, IDFC ಫಸ್ಟ್ ಬ್ಯಾಂಕಿಂಗ್ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫೋನ್ಪೇನ ಸೆಲೆಕ್ಟ್ನ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತಿದ್ದಿಲ್ಲ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದೀನಿ. ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡೋದು ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗಿದೆ. ಇಲ್ಲಿ QR ಕೋಡ್ ಓಪನ್ ಆಗಿದೆ. ನೀವು ಫೋನ್ಪೇ ನೀವೇ ಪೇ ಮಾಡೋಂಗಿದ್ರೆ ಫೋನ್ಪೇ, ಗೂಗಲ್ ಪೇ ಥರ ಸ್ಕ್ಯಾನ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಬೇರೆಯೊಬ್ರು ಯಾರಾದರೂ ಫ್ರೆಂಡ್ಸು, ಫ್ಯಾಮಿಲಿಯನ್ನ ಪೇಮೆಂಟ್ ಮಾಡ್ತಾರೆ ಅನ್ನೋದಾದರೆ, ನೀವು ಯಾರಿಗಾದ್ರು ಟಿಕೆಟ್ ಮಾಡ್ಕೊಡೋದಾದರೆ ಇಲ್ಲಿ ಕೆಳಗಡೆ UPI ಕೋಡ್ ಅಂತ ಇದೆಯಲ್ಲ, UPI ID ಅಂತ ಅದ್ರ ಮೇಲೆ ಸೆಲೆಕ್ಟ್ನ ಮಾಡಿಕೊಂಡು ಅವರ UPI IDನ ನೀವು ಅಲ್ಲೇ ಹಾಕ್ಕೋಬೇಕಾಗತ್ತೆ. UPI IDನ ಹಾಕ್ಕೊಂಡು ಅವ್ರಿಗೆ ಸೆಂಡ್ ಮಾಡಿದ್ರೆ ಅವ್ರ ಫೋನಲ್ಲಿ ಹೋಗಿರುತ್ತೆ. ಅವ್ರ ಫೋನಲ್ಲಿ ಅಕ್ಸೆಪ್ಟ್ನ ಮಾಡಿಕೊಂಡು ಫೋನ್ಪೇ ಮುಖಾಂತರ ಅವರು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನೋಡೋದಲ್ಲ, ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಥರ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಅದಾದಮೇಲೆ ನಿಮ್ಮ ಟಿಕೆಟ್ ಕೂಡ ಪ್ರಿಂಟ್ಔಟ್ನ ತೊಗೋಬೋದಾಗುತ್ತೆ. ಸಕ್ಸಸ್ಫುಲ್ ಆಗಿ ನಿಮ್ಮ ಟಿಕೆಟ್ ಕೂಡ ಜನ್ರೇಟ್ ಆಗಿ ಬಂದಿದೆ. ಇಲ್ಲಿ ಕೆಳಗಡೆ ಬಂದಿದೆ ಲಾಸ್ಟಲ್ಲಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದರೆ ನೀವು ಪ್ರಿಂಟ್ಔಟ್ ತೊಗೋಬೋದು. ಸೆಂಡ್ SMS ಅಂತಂದರೆ ಆಲ್ರೆಡಿ ಒಂದ್ಸಲಿ ಮೆಸೇಜ್ ಹೋಗಿರುತ್ತೆ. ಟಿಕೆಟ್ ಬುಕ್ ಆಗಿದ ತಕ್ಷಣ, ಕನ್ಫರ್ಮ್ ಆಗಿದ ತಕ್ಷಣ ನಿಮ್ಗೆ ಮೆಸೇಜ್ ಹೋಗಿರುತ್ತೆ. ನಿಮ್ಗೆ ಯಾವ ಬಸ್ಸು, ಎಷ್ಟು ಗಂಟೆ ಬಸ್ಸು, ಯಾವ ಟೈಮಿಂಗ್ಸ್ಗೆ ಎಲ್ಲ ಪ್ರತಿಯೊಂದು ಕೂಡ ಸೀಟ್ ನಂಬರ್ ಏನೋ ಎಲ್ಲ ಕೂಡ ಹೋಗಿರುತ್ತೆ ಮೆಸೇಜ್. ಇನ್ನೊಂದ್ಸಲಿ ಬೇಕಾದ್ರೆ ನೀವು ಸೆಂಡ್ ಮಾಡ್ಕೋಬೋದು. ಪ್ರಿಂಟ್ಔಟ್ನ ತೊಗೋಬೋದು. ಇಲ್ಲಾಂದರೆ ಆ ಮೆಸೇಜಸ್ ಸಾಕಾಗುತ್ತೆ. ನಿಮ್ಮ ID ಕಾರ್ಡ್ ಪ್ರೂಫ್ನ ತೊಗೊಂಡು ಹೋಗ್ಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಬಸ್ ಟಿಕೆಟ್ನ ಅಂದರೆ APSC RTC ಬಸ್ ಟಿಕೆಟ್ನ ನೀವು ಮೊಬೈಲಲ್ಲೇ ಒಂದು 5 ನಿಮಿಷದಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಅಪ್ಲೈ ಮಾಡೋದು ಹೇಗೆ ಅನ್ನೋದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದ